ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ನಾವು 45ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಆತ್ಮ ಮತ್ತು ಪರಮಾತ್ಮ ಇವರು ಸಪ್ರೇಟು ಮತ್ತು ಅವ್ರು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಮತ್ತು ಇಂಡಿವಿಜುವಲ್ ಆಗಿರುವಂತಹ ಆತ್ಮದ ಒಂದು ಪ್ರಜ್ಞೆ ಮತ್ತು ಇಡೀ ಸೃಷ್ಟಿಯನ್ನು ಆವರಿಸ್ಕೊಂಡಿರುವಂತಹ ಪರಮ ಪ್ರಜ್ಞೆ ಅದರ ಬಗ್ಗೆ ಅದರ ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದರೆ ಎರಡೂ ಒಂದೇ ಅಲ್ಲ ಅನ್ನೋದು ವೇದ ಸಾಹಿತ್ಯ ಹೇಳುತ್ತೆ. ಇದೆರಡು ಒಂದೇ ಅಂತ ಎಲ್ಲೂ ಹೇಳಿಲ್ಲ, ಆದರೆ ಇದು ಸೆಪ್ರೇಟ್ ಆಗಿರುತ್ತೆ. ಯಾವಾಗ ವ್ಯಕ್ತಿಗತ ಆತ್ಮನ ಪ್ರಜ್ಞೆಯನ್ನು ಪರಮ ಪ್ರಜ್ಞೆಯೊಂದಿಗೆ ಜೋಡಿಸೋದ್ರಿಂದ ಈ ಪರಮ ಪ್ರಜ್ಞೆಯನ್ನು ನಾವು ಪಡೆಯೋದಕ್ಕಾಗುತ್ತೆ. ಅಂದರೆ ನಾವು ಇವಾಗ ವ್ಯಕ್ತಿಗತವಾಗಿದ್ದೀವಲ್ವಾ, ನಾವು ಪರಮ ಪ್ರಜ್ಞೆಯನ್ನು ಪಡ್ಕೋಬೇಕು ಅಂದರೆ ಅದರ ಜೊತೆಗೆ ನಾವು ಸೇರಿಸ್ಬೇಕು. ಆ ಸೇರಿಸುವಂತಹ ವಿಧಾನ ಇದೆಯಲ್ಲ, ಅದನ್ನು ಶರಣಾಗತಿ ಅಂತ ಹೇಳ್ತಾರೆ, ಇಲ್ಲಾಂದರೆ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಭಗವದ್ಗೀತೆಯ ಉಪದೇಶಗಳಿಂದ ನಾವು ಖಚಿತವಾಗಿ ಕಲಿಯುವುದೇನೆಂದರೆ, ಅರ್ಜುನನು ಪ್ರಾರಂಭದಲ್ಲಿ ತನ್ನ ಸೋದರರೊಡನೆ ಮತ್ತು ಸಂಬಂಧಿಕರೊಡನೆ ಯುದ್ಧ ಮಾಡಲು ಬಯಸಲಿಲ್ಲ. ಆದರೆ ಭಗವದ್ಗೀತೆಯನ್ನು ತಿಳಿದುಕೊಂಡ ಮೇಲೆ ಅವನು ತನ್ನ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಯೊಂದಿಗೆ ಜೋಡಿಸಿಕೊಂಡನು. ಆಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದನು. ನೋಡಿ, ಸಿಂಪಲ್ ಆಗಿ ಹೇಳಿದರೆ, ನಾವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಕೂಡ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತೀವಿ ಅಂತಲೇ ಅರ್ಥ. ಏನು, ಈಗ ಭಗವದ್ಗೀತೆಯ ಉಪದೇಶಗಳನ್ನು ನಾವೆಲ್ಲ ಕೇಳಿ ತಿಳ್ಕೊಂಡ ಮೇಲೆ ನಮಗೆ ತಿಳಿಯೋದು ಏನು ಅಂತಂದರೆ, ಅಂದರೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ನಾವು ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ನಮಗೆ ಗೊತ್ತಾಗೋದೇನು ಅಂದರೆ, ಅರ್ಜುನ ಮೊದಲಲ್ಲಿ ಏನು ಅಂದ, ನಾನು ಯುದ್ಧ ಮಾಡಲ್ಲ, ನನ್ನ ಅಣ್ಣ ತಮ್ಮಂದ್ರ ಜೊತೆ, ನನ್ನ ಸಂಬಂಧಿಕರ ಜೊತೆ, ಗುರು ಹಿರಿಯರ ಜೊತೆನೇ ನಾನು ಯುದ್ಧ ಮಾಡಬೇಕಾ, ನಾನು ಮಾಡಲ್ಲ ಅಂತ ಅವನು ಇಷ್ಟನೇ ಪಡಲಿಲ್ಲ. ಆದರೆ ಯಾವಾಗ ಭಗವದ್ಗೀತೆಯನ್ನು ಭಗವಂತ ಹೇಳಿದ್ನೋ ಎಲ್ಲ ತಿಳ್ಕೊಂಡ್ಮೇಲೆ ಅವನು ತನ್ನ ಪ್ರಜ್ಞೆಯನ್ನು ಏನು ಮಾಡ್ದ, ಕೃಷ್ಣನ ಪ್ರಜ್ಞೆಯ ಜೊತೆ ಸೇರಿಸ್ಕೊಂಡ. ಅವನೇನು ಹೇಳ್ತಾನೋ ಅದನ್ನು ಕೇಳಬೇಕು ಅನ್ನೋ ರೀತಿ ಅವನು ಚೇಂಜ್ ಮಾಡಿಕೊಂಡ. ಆಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿದ್ದ ಅಂತ. ಈಗ ನಾವೇನೇ ಮಾಡಿದ್ರೂ ಕೂಡ ಭಗವಂತ ಹೇಳಿದನಲ್ವಾ ಆ ರೀತಿ ನೀತಿಗಳು, ಅದಕ್ಕೆ ಸರಿಯಾಗಿ ನಾವು ಮಾಡ್ತಾ ಇದೀವ ಅಂತ ತಿಳ್ಕೊಂಡು ಸದಾ ನಮ್ಮ ಪ್ರಜ್ಞೆಯಲ್ಲಿ ಭಗವಂತನನ್ನು ಇರಿಸ್ಕೊಂಡು ನಾವೇನೇ ಕೆಲಸ ಮಾಡಿದ್ರೂ ಅಲ್ಲಿ ಸೆಂಟ್ರಲ್ ಭಗವಂತ ಇರಬೇಕು. ಅಂದರೆ ಅಲ್ಲಿ ಒಂದು ಫೋಟೋನೋ ಅಥವಾ ಒಂದು ವಿಗ್ರಹನೋ ಇಟ್ಕೊಳ್ಳೋದಲ್ಲ, ಮನಸ್ಸಲ್ಲಿ ಅವನ ಬಗ್ಗೆನೇ ಚಿಂತನೆ ಇರಬೇಕು, ಅವನ ಬಗ್ಗೆನೇ ನಮ್ಮ ಮನಸ್ಸು ಓಡ್ತಾ ಇರಬೇಕು. ಯಾವಾಗಲೂ ನಾವೇನೇ ಕೆಲಸ ಮಾಡ್ತಾ ಇರಲಿ ಅಲ್ಲಿ ಕೃಷ್ಣ ಇರಬೇಕು. ಆ ರೀತಿ ಮಾಡಿದಾಗ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗುತ್ತೆ. ಇಲ್ಲಿ ಅರ್ಜುನ ಕೂಡ ಅದನ್ನೇ ಮಾಡಿದ್ದು. ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕೃಷ್ಣನು ನಿರ್ದೇಶಿಸಿದಂತೆ ನಡೆದುಕೊಳ್ಳುವನು. ಕೃಷ್ಣ ಪ್ರಜ್ಞೆಯ ಪ್ರಾರಂಭದಲ್ಲಿ ಗುರುವಿನ ಪಾರದರ್ಶಕ ಮಾಧ್ಯಮದ ಮೂಲಕ ನಿರ್ದೇಶನವು ಸಿಗುವುದು. ಓರ್ವ ಸದ್ಭಾವದ ಗುರುವಿನ ದಿಕ್ಸೂಚನೆಯಿಂದ ಸಾಕಷ್ಟು ಶಿಕ್ಷಣ ಪಡೆದು ಕೃಷ್ಣನಲ್ಲಿ ನಮ್ರ ಶ್ರದ್ಧೆ ಮತ್ತು ಭಕ್ತಿಯಿಂದ ವರ್ತಿಸಿದಾಗ ಜೋಡಣೆಯ ವಿಧಾನವು ಹೆಚ್ಚು ದೃಢವೂ ಸಮರ್ಪಕವೂ ಆಗುವುದು. ಈಗ ಯಾರು ಕಂಪ್ಲೀಟಾಗಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಾನೋ ಅಂಥ ಮನುಷ್ಯ ಕೃಷ್ಣ ಏನೆಲ್ಲ ಹೇಳ್ತಾನೋ, ಅಂದರೆ ಅವನು ಎಲ್ಲಿ ಹೇಳಿದ್ದಾನೆ ಹೇಗೆ ಗೊತ್ತಾಗುತ್ತೆ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಆ ರೀತಿನೇ ಅವನು ನಡ್ಕೊಳ್ತಾನೆ. ಈಗ ಪ್ರಾರಂಭದಲ್ಲಿ ಗುರುವಿನ ಮೂಲಕ ನಮಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಏನು, ಅವ್ರೇನು ಹೇಳ್ತಾರೋ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಮಾಡ್ತಾ ಏನಾಗುತ್ತೆ, ಗುರು ಹೇಳ್ದಂಗೆ ಕೇಳ್ತಾ ನಮಗೆ ಭಗವಂತನಲ್ಲಿರುವಂತಹ ಒಂದು ಶ್ರದ್ಧೆ ಭಕ್ತಿ ಇದೆಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಅದನ್ನೆಲ್ಲ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ. ಏನೇನು ವಿಧಾನಗಳನ್ನು ಹೇಳಿದಾನೋ ಅದೆಲ್ಲ ಸೇರಿಸಿ ಏನಾಗುತ್ತೆ, ನಾವು ಮಾಡ್ತಾ ಇರುವಂಥದ್ದು ಇನ್ನೂ ದೃಢವಾಗ್ತಾ ಹೋಗುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಕೃಷ್ಣ ಭಕ್ತನು ಪ್ರಜ್ಞೆಯಲ್ಲಿರುವ ಭಕ್ತಿ ಸೇವೆಯ ಈ ಹಂತವನ್ನು ತಲುಪಿದಾಗ ಅದನ್ನು ಯೋಗ ಪದ್ಧತಿಯಲ್ಲಿ ಅತ್ಯಂತ ಪರಿಷ್ಕೃತವಾದ ಹಂತವೆಂದು ತಿಳಿಯಬೇಕು. ಈ ಹಂತದಲ್ಲಿ ಕೃಷ್ಣನ ಪ್ರಾಮಾಣಿಕ ಪ್ರತಿನಿಧಿಯಾದ ಗುರುವಿನ ಸಹಾಯವು ಭಕ್ತನಿಗೆ ದೊರೆಯದಿದ್ದಾಗ ಕೃಷ್ಣನು ಅಥವಾ ಪರಮಾತ್ಮನು ಒಳಗಿನಿಂದ ನಿರ್ದೇಶಿಸುತ್ತಾನೆ. ಭಗವಂತನು ಚೈತ್ಯನಾಗಿ ಭಕ್ತನಿಗೆ ನೆರವಾಗುತ್ತಾನೆ, ಏಕೆಂದರೆ ಭಗವಂತನು ಪ್ರತಿಯೊಬ್ಬನ ಹೃದಯದಲ್ಲಿ ಸ್ಥಿತನಾಗಿರುತ್ತಾನೆ. ನೋಡಿ, ಒಂದು ಸರಿ ನಾವು ಈ ಒಂದು ಆಧ್ಯಾತ್ಮಿಕದ ಹಾದಿಗೆ ಕಾಲಿಟ್ವಿ ಅಂತಂದರೆ ನಮ್ಮನ್ನು ಅದೇ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನನ್ನ ಜೀವನದಲ್ಲೂ ಕೂಡ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಈಗ
ಮೊದಲು ನಾವು ಯಾವುದಾದ್ರೂ ಒಂದು ಗುರು ನಮಗೆ ಸಿಗ್ತಾರೆ, ಅದು ನಮ್ಮ ಒಂದು ಪೂರ್ವ ಜನ್ಮದ ಸುಕೃತನೋ ಅಥವಾ ಅವರ ಒಂದು ಕರುಣೆ ನಮ್ಮ ಮೇಲೆ ಬಿದ್ದು ನಮಗೆ ಹಂಗಾಗುತ್ತೋ ಗೊತ್ತಿಲ್ಲ, ಏನೋ ಒಂದು ಘಟನೆಯಿಂದ ನಮಗೆ ಯಾರ್ದೋ ಒಂದು ಸಂಪರ್ಕ ಆಗಿ ಆ ಗುರುವಿನ ಒಂದು ಅಡಿಯಲ್ಲಿ ನಾವು ಬರೋ ಹಾಗಾಗುತ್ತೆ. ಅದನ್ನು ನಾವು ಹಿಡ್ಕೊಂಡು ಸರಿಯಾಗಿ ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಹೋದಾಗ ಅಲ್ಲಿಂದ ನಮ್ಮ ಭಕ್ತಿ ಸೇವೆ ಅನ್ನೋದು ಸ್ವಲ್ಪ 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 ಜಾಸ್ತಿ ಆಗಿ ನಾವು ಮಾಡ್ತಾ ಇರೋದ್ರಲ್ಲಿ ನಮಗೆ ದೃಢವಾಗಿ ನಂಬಿಕೆ, ವಿಶ್ವಾಸ ಇದೆಲ್ಲ ಬರ್ತಾ ಹೋಗುತ್ತೆ. ಒಬ್ಬ ಕೃಷ್ಣ ಭಕ್ತ ಪ್ರಜ್ಞೆಯಲ್ಲಿರುವಂಥ ಈ ಭಕ್ತಿ ಸೇವೆಯ ಹಂತವನ್ನು ತಲುಪ್ತಾನಲ್ಲ, ಆ ಹಂತವನ್ನು ನಿಜವಾಗ್ಲೂ ತುಂಬಾ ಪರಿಷ್ಕೃತವಾದ ಹಂತ ಅಂತ ತಿಳ್ಕೋಬೇಕು. ನೋಡಿ, ಇವಾಗ ಮಾಡ್ತಾ ಇರ್ತೀವಿ, ಆದರೆ ನಮಗೆ ನೆಕ್ಸ್ಟು ಏನೋ ಒಂದು ಕಾರಣದಿಂದ ನಮಗೆ ಗುರು ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ, ಆಯಿತಾ. ಗುರುವಿನ ಸಹಾಯನೇ ಸಿಗದೇ ಇದ್ದಾಗ ಏನಾಗುತ್ತೆ, ಭಗವಂತ ಒಳಗಡೆ ಇದಂತಾನೆ ಅವ್ನು ನಮ್ಗೆ ಹೆಲ್ಪ್ ಮಾಡ್ತಾನೆ. ನಾವು ಒಂದು ಹೆಜ್ಜೆ ಇಟ್ಟು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಹಂತ ಹಂತದಲ್ಲೂ ಕೂಡ ನಮಗೆ ಯಾವುದೋ ಒಂದು ಮೂಲಕ, ಯಾರ ಮೂಲಕನಾದರೂ ಹೇಗಾದರೂ ನಮಗೆ ಮುಂದುವರಿಯೋದಕ್ಕೆ ಏನು ಬೇಕೋ ಆ ಒಂದು ಸಹಾಯವನ್ನು ಮಾಡ್ತಾನೆ. ಆದರೆ ನಮಗೆ ಅದನ್ನು ಪಡಿಬೇಕು ಅನ್ನುವಂಥ ತೀವ್ರತೆ ಇರಬೇಕು, ನನಗೆ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇರಬೇಕು, ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ನಮಗೆ ಮುಂದೆಯಿಂದ ಗುರು ಸಿಗಲಿಲ್ವಾ, ಒಳಗಡೆಯಿಂದ ನಮಗೆ ಭಗವಂತ ಎಚ್ಚರಿಕೆ ಕೊಡ್ತಾನೆ ಅಥವಾ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಅದಕ್ಕೆ ಚೈತ್ಯ ಗುರು ಅಂತ ಹೇಳ್ತಾರೆ. ನಮ್ಮ ಒಳಗಡೆಯಿಂದ ಬರುತ್ತಲ್ಲ ಒಂದು ಧ್ವನಿ, ಅಂದರೆ ಹೀಗೆ ಮಾಡು ಅಂತಂದ್ಬಿಟ್ಟು ಸಹಾಯ ಕೊಡ್ತಾನೆ ಭಗವಂತ, ಒಳಗಡೆಯಿಂದ ನಿರ್ದೇಶನವನ್ನು ಕೊಡ್ತಾನಲ್ಲ, ಅದು ಚೈತ್ಯನಾಗಿ ನಮಗೆ ನೆರವಾಗ್ತಾನೆ. ಯಾಕಂದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಅವನಿದಾನಲ್ವಾ. ಇನ್ಯಾಕೆ ಯೋಚನೆ, ನಾವು ಯಾವುದಕ್ಕೂ ಯೋಚನೆ ಮಾಡಬೇಕಾಗಿಲ್ಲ. ನಮಗೆ ಎಲ್ಲಿಂದನೂ ಸಿಗಲಿಲ್ಲ ಅಂತಂದರೆ ಒಳಗಡೆಯಿಂದ ನಮಗೆ ಆರ್ಡ್ರ್ ಬರುತ್ತೆ. ಆದರೆ ನಾವು ಕೇಳ್ಕೋಬೇಕು ಭಗವಂತನನ್ನು, ನನಗೆ ಏನೋ ದಾರಿನೇ ಗೊತ್ತಾಗ್ತಾ ಇಲ್ವಲ್ಲ, ಹೇಗಪ್ಪ ನಾನು ಮುಂದುವರಿಯೋದು ಅಂತ. ಆಗ ನಮಗೆ ಒಳಗಡೆಯಿಂದ ನಮಗನ್ಸಿ ಯಾರೋ ಒಬ್ಬರು ನಮ್ಮ ಮುಂದೆ ಬಂದು ನಮಗೆ ಆ ಒಂದು ವಿಷಯಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದನೇ ಭಗವಂತನಲ್ಲಿ ಕಂಪ್ಲೀಟಾಗಿ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆಯಿಂದ ನಾವು ಮುಂದುವರಿತಾ ಇರಬೇಕು. ಭಗವಂತನು ಪ್ರತಿಯೊಬ್ಬನ ಹೃದಯದೊಳಗೂ ಸ್ಥಿತನಾಗಿರುವನೆಂದು ತಿಳಿದರೆ ಸಾಲದು. ಒಬ್ಬನು ತನ್ನ ಒಳಗೂ ಹೊರಗೂ ಭಗವಂತನೊಡನೆ ಪರಿಚಿತನಾಗಿರಬೇಕು ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವರ್ತಿಸಲು ಒಳಗಿನಿಂದಲೂ ಹೊರಗಿನಿಂದಲೂ ನಿರ್ದೇಶನವನ್ನು ಪಡೆಯಬೇಕು. ಇದು ಮಾನವ ಜೀವನ ವಿಧಾನದ ಅತ್ಯುನ್ನತ ಸಿದ್ಧಿಯ ಹಂತವಾಗಿದೆ ಮತ್ತು ಎಲ್ಲ ಯೋಗಗಳ ತುತ್ತ ತುದಿಯ ಸಿದ್ಧಿಯಾಗಿದೆ. ನೋಡಿ, ಬರೀ ನಾವು ತಿಳ್ಕೊಂಬಿಟ್ರೆ ಆಗೋದಿಲ್ಲ, ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದಾನೆ ಆಯಿತಾ, ತಿಳ್ಕೊಂಬಿಟ್ಟೆ ಆಗೋಯ್ತು ಅಂತಂದರೆ ಇಲ್ಲ. ಅದನ್ನು ಒಬ್ಬ ಮನುಷ್ಯ ಕೂಡ ಒಳಗೂ ಹೊರಗೂ ಕೂಡ ಭಗವಂತನ ಜೊತೆ ಪರಿಚಿತನಾಗಿರಬೇಕು. ನಮಗೆ ಗೊತ್ತಾಗಬೇಕು, ಅವನು ಒಳಗಡೆ ಇರೋದು ನಮ್ಮ ಅನುಭವಕ್ಕೆ ಬರಬೇಕು, ಹೊರಗಡೆಯಿಂದನೂ ಕೂಡ ಅನುಭವಕ್ಕೆ ಬರಬೇಕು. ಮತ್ತು ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರವರ್ತನೆ ಮಾಡೋದಕ್ಕೆ ಹೋಗ್ತೀವೋ, ಅಂದರೆ ಈಗ ನಾನೇನೋ ಒಂದು ಕೆಲಸವನ್ನು ಮಾಡಿದಾಗ ನನ್ನ ಮನಸ್ಸಲ್ಲಿ ಆ ಭಗವಂತನ ಒಂದು ಯೋಚನೆನೇ ಇರುತ್ತೆ. ಆ ರೀತಿ ನಾನು ಮಾಡ್ತಾ ಇದ್ದಾಗ ಒಳಗಿನಿಂದನೂ ನಮಗೆ ನಿರ್ದೇಶನ ಸಿಗುತ್ತೆ, ಹೊರಗಡೆಯಿಂದನೂ. ಅಂದರೆ ಹೀಗೆ ಮಾಡು ನೀನು ಅಂತ ಹೇಳೋರೊಬ್ರು ಇರ್ತಾರೆ, ನಮಗೆ ಸಿಗ್ತಾರೆ ಅವರೇನೆ. ಮತ್ತು ಒಳಗಡೆಯಿಂದನೂ ನನಗೆ ಪ್ರೇರಣೆ ಬರುತ್ತೆ, ಈ ರೀತಿ ಮಾಡಬೇಕು ನಾನು ಅಂತಂದ್ಬಿಟ್ಟು. ಇದು ನಿಜವಾಗ್ಲೂ ಮನುಷ್ಯ ಜೀವನದ ವಿಧಾನ. ಅಂದರೆ ನಾವು ಮನುಷ್ಯ ಜೀವನದಲ್ಲಿ ಒಂದು ಅತ್ಯುನ್ನತವಾದಂತಹ ಸಿದ್ಧಿ ಪಡಿಬೇಕು ಅಂತಂದರೆ ಈ ರೀತಿ ಹಂತ ಹಂತವಾಗಿ ನಮಗೆ ಸಿಗುತ್ತೆ. ಆಮೇಲೆ ಕಡೆಗೆ ನಮಗೆ ಒಂದು ಸಿದ್ಧಿ ಅನ್ನೋದು ಸಿಗುತ್ತೆ. ಎಲ್ಲ ಯೋಗಗಳ ತುತ್ತ ತುದಿಯ ಸಿದ್ಧಿನೇ ಇದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದು ನಾವು ಮಾಡ್ತಾ ಮಾಡ್ತಾ ನಮಗೆ ಒಳಗಡೆಯಿಂದನೇ ಎಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ನೀನು ಇದು ಮಾಡು ಅಂತ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ನೋಡಿ, ಬೇಕಾದಷ್ಟು ಜನ, ಈಗ ತುಳಸಿದಾಸರಾಗಿರ್ಬೋದು, ಬೇಕಾದಷ್ಟು ಜನ ಭಕ್ತರು ನನಗೆ ಒಳಗಡೆಯಿಂದ ಪ್ರೇರಣೆಯಾಯಿತು ಅಂತ ಹೇಳ್ತಾರೆ. ಮತ್ತು ನಾನು ಈ ರೀತಿ ಹೇಳೋದಕ್ಕೆ ನನಗೇ ಗೊತ್ತಿಲ್ಲ, ಆ ರೀತಿ ಹೇಳಿದ್ದೀನಿ ಇಲ್ಲಿ ಅಂತ ಹೇಳ್ತಾರೆ. ಆ ಒಂದು ಘಟನೆ ನನ್ನ ಕಣ್ಮುಂದೆನೇ ನಡೀತಾ ಇತ್ತು, ಅದನ್ನು ನಾನು ವಿವರಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ಹೇಗಾಗುತ್ತೆ ಅಂತಂದರೆ ಒಳಗಡೆ ಇರುವಂಥ ಪರಮಾತ್ಮ ಕೂತ್ಕೊಂಡು ಈ ಕೆಲಸಗಳನ್ನು ಮಾಡಿಸ್ತಾನವನು. ಅದಕ್ಕೋಸ್ಕರ ಮೊದಲು ನಾನು ಆ ಹಂತಕ್ಕೆ ಬರಬೇಕು, ಆ ಒಂದು ಗುರಿಯನ್ನು ತಲುಪಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ಕಿಚ್ಚಿರಬೇಕು ಆಯಿತಾ. ನಾನು ಮಾಡಬೇಕು ಅನ್ನುವಂಥದ್ದು ಬರಬೇಕು. ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಳಗಡೆಯಿಂದ ಇನ್ಸ್ಟ್ರಕ್ಷನ್ ಬರೋದು ನಮಗೆ ಗೊತ್ತಾಗುತ್ತೆ.
ಆಮೇಲೆ ಹೊರಗಡೆಯಿಂದನೂ ಕೂಡ ನಮಗೆ ಜನಗಳು ಆ ರೀತಿಯ ಸಹಾಯ ಮಾಡುವಂಥವ್ರು ಸಿಗ್ತಾರೆ. ನಮಗೆ ಭಗವದ್ಗೀತೆನೇ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ, ನಾನೇ ಓದಿ ತಿಳ್ಕೊಳ್ಳೋಣ ಅಂದರೆ ಆಗ್ತಾ ಇಲ್ಲ, ಯಾರೂ ಸರಿಯಾಗಿ ಹೇಳೋರು ಸಿಗ್ತಾ ಇಲ್ವಲ್ಲ ಅಂತ ನಮ್ಮ ಮನಸ್ಸಲ್ಲಿ ಆ ರೀತಿ ಅನ್ನಿಸ್ದಾಗ ಎದುರುಗಡೆಯಿಂದ ನಮಗೆ ಯಾರೋ ಒಬ್ಬರು ಸಿಗ್ತಾರೆ. ಹೇಗಾಗುತ್ತದು? ಅಷ್ಟು ದಿವಸ ಇಲ್ಲದೆ ಆಗಲೇ ನಮಗೆ ಸಿಗಬೇಕು ಅಂತಂದರೆ, ಯಾಕೆ ಅಂದರೆ ನಿನ್ನ ಮನಸ್ಸಲ್ಲಿ ಆ ಇಚ್ಛೆ ಬಂತಲ್ವಾ, ಆ ಇಚ್ಛೆಯನ್ನು ಪೂರೈಸೋದಕ್ಕೆ ಭಗವಂತ ಹೃದಯದಲ್ಲಿದ್ದಾನೆ. ಅವನು ಏನಾದರೂ ಒಂದು ಉಪಾಯ ಮಾಡಿ ನಿನಗೆ ಅವ್ರವರೆಗೂ ತಲುಪಿಸೋ ಅಂಥ ಕೆಲಸ ಮಾಡ್ತಾನೆ. ಅದಕ್ಕೆ ಆಕ್ಸಿಡೆಂಟಲ್ಲಿ ಸಿಗ್ತಾರೆ ಅಂದರೆ ಏನು, ಇದ್ದಕ್ಕಿದ್ದಂಗೆ ಯಾರೋ ಒಬ್ಬರು ಸಿಕ್ಕಿ ನಮಗೇನೋ ಒಂದು ಹೇಳಿದಾಗ ನಮಗದು ತುಂಬ ಇಷ್ಟ ಆಗಿಬಿಡುತ್ತೆ. ಅಯ್ಯೋ ಹೌದಾ ಈಗ ಅಂತ. ಯಾರೋ ದೊಡ್ಡ ದೊಡ್ಡ ಗುರುಗಳು ಹೇಳೋದು ನಮಗೆ ಮನಸ್ಸಿಗೆ ಹೋಗಿರೋದಿಲ್ಲ. ಯಾರೋ ಸಾಮಾನ್ಯದವರು ಒಬ್ರು ಯಾರೋ ಒಂದು ಹೇಳಿದಾಗ ನಮ್ಮ ಮನ್ಸಿಗೆ ಅದು ತುಂಬ ಇಷ್ಟ ಆಗ್ಬಿಟ್ಟು, ಅಯ್ಯೋ ನಾನು ಇವ್ರ ಹತ್ರ ಕೇಳಬೇಕಪ್ಪ, ತಿಳ್ಕೊಬೇಕಪ್ಪ ಅಂತ ಒಂದು ಆಸೆ ಬಂದ್ಬಿಡುತ್ತಲ್ವ. ಸೊ ಅದು ಹೇಗಾಗುತ್ತೆ ಅಂತಂದರೆ, ನಮ್ಮ ಮನಸ್ಸಲ್ಲಿರುವಂಥ ಆಸೆಯನ್ನು ಪೂರೈಸ್ತಾನೆ ಭಗವಂತ. ಆದರೆ ಅದರಲ್ಲಿ ನಮಗೆ ವಿಶ್ವಾಸ, ನಂಬಿಕೆ ಅದೆಲ್ಲ ಇರಬೇಕು, ಆಗಲೇ ಅದು ನಮಗೆ ಸಿಗೋದಕ್ಕಾಗೋದು. ಸೊ ಈಗ ನಮಗೆ ಗೊತ್ತಾಯ್ತಾ, ಒಳಗಡೆಯಿಂದ ಮತ್ತು ಹೊರಗಡೆಯಿಂದ ಎರಡರ ಕಡೆಯಿಂದನೂ ನಮಗೆ ನಿರ್ದೇಶನ ಸಿಗಬೇಕು. ಆ ಸಿಗೋದು ನಮಗೆ ಗೊತ್ತಾಗಬೇಕು. ಅಷ್ಟರ ಮಟ್ಟಿಗಾದರೂ ನಾವು ಆ ಲೆವೆಲಿಗೆ ತಲುಪಿರಬೇಕು. ನಾವು ಏನು ಮಾಡೋದು ಬೇಡ, ಆ ಭಗವಂತನಲ್ಲಿ ಶರಣಾಗತಿ ಆದರೆ ಅವನೇ ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಾವು ಬರೀ ಆನಂದದಲ್ಲಿ ತೇಲಾಡ್ತಾ ಇರೋದು ಅಷ್ಟೇ ಕೆಲಸ. ಈ ಧರ್ಮಗ್ರಂಥಗಳನ್ನು, ಭಗವಂತನ ಲೀಲೆಗಳು ಇದನ್ನೆಲ್ಲ ಕೇಳ್ತಾ ಇದ್ರೆ ನಮ್ಮನ್ನು ನಾವೇ ಮರ್ತು ಹೋಗ್ತೀವಿ. ಅದೇ ಧ್ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.